ನಮಸ್ತೆ. ನೀವು ಈಗಷ್ಟೇ PUCಯನ್ನು ಮುಗಿಸಿ ನೀಟ್ ಎಕ್ಸಾಮನ್ನು ಬರೆದು ಮೆಡಿಕಲ್ ಡಿಗ್ರಿ ಮಾಡಬೇಕು ಅನ್ನೋ ಕನಸನ್ನು ಹೊತ್ತಿದ್ದವರಾಗಿದ್ದರೆ, ಅಥವಾ ಪೇರೆಂಟ್ಸ್ ಆಗಿದ್ದು ನಿಮ್ಮ ಮಗ ಅಥವಾ ಮಗಳಿಗೆ ಮೆಡಿಕಲ್ ಡಿಗ್ರಿಯನ್ನು ಓದಿಸಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ರೆ, ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸಪೋಸ್ ನಮಗೆ ನೀಟಲ್ಲಿ ಒಳ್ಳೆ ಸ್ಕೋರ್ ಬಂದಿತ್ತು, ಒಳ್ಳೆ ರ್ಯಾಂಕ್ ಬಂದಿತ್ತು, ಹಾಗೆ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿತು ಅಂತ ಹೇಳಿದರೆ, ದಯವಿಟ್ಟು ನೀವು ಅದನ್ನು ತಗೊಳ್ಳಿ. ಅದು MBBS ಇರ್ಬೋದು, BMS ಇರ್ಬೋದು, BHMS ಇರ್ಬೋದು, ಯಾವುದೇ ಮೆಡಿಕಲ್ ಡಿಗ್ರಿ ಆದರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕಿತು ಅಂತ ಹೇಳಿದರೆ ನೀವು ಆ ಕೋರ್ಸನ್ನು ಮಾಡ್ಬೋದು. ಈಗ ನೀವು ಮಧ್ಯಮ ವರ್ಗದವರಾಗಿದ್ದು ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ ಮೆಡಿಕಲ್ಲಿಗೆ, ಸೊ ಆಗ ನಿಮಗೆ ಅಷ್ಟೊಂದು ಹಂಬಲ ಇದೆ, ಮಾಡಲೇಬೇಕು ಮೆಡಿಕಲ್ ಕೋರ್ಸ್ ಅಂತ ಹೇಳಿ. ಸೊ ಆಗ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಓಕೆ ಪ್ರೈವೇಟ್ ಕಾಲೇಜಲ್ಲಾದರೂ ಪರವಾಗಿಲ್ಲ ಅಂತ ಹೇಳಿ ಅಂದ್ಕೊಂಡು ಮಕ್ಕಳನ್ನು ಪ್ರೈವೇಟ್ ಕಾಲೇಜಿಗೆ ಸೇರಿಸ್ತಾರೆ. ಅದು ಗೌರ್ಮೆಂಟ್ ಸೀಟ್ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿದರೆ ಅದಾದರೂ ಒಂದು ತಕ್ಕ ಮಟ್ಟಿಗೆ ಓಕೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬಂದರೂ ನನ್ನ ಮಗಳು ಅಥವಾ ಮಗ ಒಂದು ಮೆಡಿಕಲ್ ಕೋರ್ಸನ್ನು ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ಳೋದಕ್ಕೆ ಹೋಗ್ತಾರೆ. ಅದು ಮಧ್ಯಮ ವರ್ಗದವರಾಗಿದ್ದು ನೀವು ಮ್ಯಾನೇಜ್ಮೆಂಟ್ ಸೀಟ್ನಲ್ಲಿ ಯಾವುದೇ ಮೆಡಿಕಲ್ ಕೋರ್ಸನ್ನು ಮಾಡಲಿಕ್ಕೆ ಹೋದರೆ, ಈಗ ಒಂದು ಮಧ್ಯಮ ವರ್ಗದವರಿಗೆ MBBS ಕಾಲೇಜಲ್ಲಿ ಸೀಟ್ ತಗೊಳ್ಳೋದು ಕಷ್ಟ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಓಕೆ ಅದಾಗೋದಿಲ್ಲ ಅಂತ ಹೇಳಿದರೆ BMS, BHMS ಅಥವಾ ನ್ಯಾಚುರೋಪತಿ ಯಾವುದಾದ್ರೂ ಒಂದು ಕೋರ್ಸಿಗೆ ಸೇರಿಸಿ ಬಿಡುವ ಅಂತ ಅಂದ್ಕೊಳ್ತಾರೆ. ಆದರೆ ನಿಮಗೆ ರಿಯಾಲಿಟಿ ಏನಂತ ಗೊತ್ತಿದೆಯಾ? ಇವತ್ತು ಒಂದು ಪ್ರತಿಷ್ಠಿತವಾದ ಆಯುರ್ವೇದ ಕಾಲೇಜಿನಲ್ಲಿ ನಿಮ್ಮ ಮಗ ಅಥವಾ ಮಗಳನ್ನು ನೀವು BMS ಕೋರ್ಸಿಗೆ ಹಾಕಬೇಕಂತ ಹೇಳಿದರೆ ಮಿನಿಮಮ್ 20ರಿಂದ 30 ಲಕ್ಷದವರೆಗೆ ಪ್ಯಾಕೇಜ್ ಇರುತ್ತೆ. ಅಂದರೆ ಈ ಪ್ಯಾಕೇಜ್ ಬರೀ ಅವರ BAMS 5.5 ವರ್ಷ ಕೋರ್ಸಿಗೆ ಇರುವಂತಹ ಫೀಸ್ ಅಷ್ಟೇ. ಇದರಲ್ಲಿ ಅವರ ಹಾಸ್ಟೆಲ್ ಫೀಸ್ ಇನ್ಕ್ಲೂಡ್ ಆಗಿರೋದಿಲ್ಲ, ಅಥವಾ ಯೂನಿವರ್ಸಿಟಿ ಎಕ್ಸಾಮ್ ಬರೆಯೋದಕ್ಕೆ ಇರುವಂತಹ ಫೀಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ಇನ್ನು ಬುಕ್ಸು, ರೆಕಾರ್ಡ್ಸ್, ಆಮೇಲೆ ಬೇರೆ ಬೇರೆ ಉಪಕರಣಗಳು, ಇದು ಯಾವುದರ ಏನು ಬಜೆಟ್ ಕೂಡ ಈ ಲಕ್ಷಗಳಲ್ಲಿ 20ರಿಂದ 30 ಲಕ್ಷ ನಾನೇನು ಹೇಳಿದ್ನೋ ಅದರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಸೊ ನೀವು ಮಿನಿಮಮ್ ನಾನು ಹೇಳೋದು ಒಂದು 25 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಅದರ ಮೇಲಿಂದ ಒಂದು 5 ಲಕ್ಷ ಅಂತ ಅಂದ್ಕೊಳ್ಳಿ. ಒಂದು 30 ಲಕ್ಷ ಖರ್ಚು ಮಾಡಿ ನೀವು ನಿಮ್ಮ ಮಗ ಅಥವಾ ಮಗಳಿಗೆ ಒಂದು ಮೆಡಿಕಲ್ ಕೋರ್ಸನ್ನು ಕಲಿಸ್ತೀರಿ. ಅದು ಯಾವುದೇ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇರಬಹುದು. ಆದರೆ ನಿಮಗೆ ರಿಯಾಲಿಟಿ ಗೊತ್ತಿದೆಯಾ? ಅವರು ಹೊರಗೆ ಬಂದ ಮೇಲೆ ಅವರದು ಸಿಂಗಲ್ ಡಿಗ್ರಿಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಅದು ಈಗ 2026 ನಿಮ್ಮ ಮಕ್ಕಳು ಮೆಡಿಕಲ್ ಕೋರ್ಸನ್ನು ಮಾಡಿ ಹೊರಗೆ ಬರುವಾಗ ಸುಮಾರು 2032ನೇ ಇಸವಿಗೆ ನಾವು ತಲುಪ್ತೇವೆ. ಸೊ ಅಷ್ಟು ವರ್ಷ ಟೈಮಲ್ಲಿ ನಮ್ಮ ಸುತ್ತಮುತ್ತಲೂ ಬಹಳಷ್ಟು ಬದಲಾವಣೆ ಆಗಿರ್ತದೆ. ಆಲ್ರೆಡಿ ಕಾಂಪಿಟಿಷನ್ ಸಿಕ್ಕಾಪಟ್ಟೆ ಇದೆ. ಸೊ ಆಗ ಅಂತೂ ಸಿಂಗಲ್ ಡಿಗ್ರಿಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಸೊ ಆಗ ನೀವು MD ಅಥವಾ MS ಅನ್ನು ಮಾಡಿಸಲೇಬೇಕಾಗ್ತದೆ. ಅದಕ್ಕೊಂದಿಷ್ಟು ಲಕ್ಷಗಳನ್ನು ನೀವು ಸುರಿಬೇಕಾಗ್ತದೆ. ಆವಾಗಂತೂ ನೀವು ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ಮ್ಯಾನೇಜ್ಮೆಂಟ್ ಥ್ರೂ ಹೋದರೆ ಸಿಕ್ಕಾಪಟ್ಟೆ ದುಡ್ಡು ಅದಕ್ಕೂ ಖರ್ಚಾಗತ್ತೆ. ಆಮೇಲೆ TCCಗೆ, ಅದರ ಜೊತೆಗೆ ಅದಕ್ಕೆ ಬೇಕಾದಂತಹ, ನೀವು ಕ್ಲಿನಿಕಲ್ ಸಬ್ಜೆಕ್ಟ್ ಅಂತ ಹೇಳಿದರೆ ಅದಕ್ಕೆ ಬೇಕಾದಂತಹ ಮೆಡಿಸಿನ್ಗಳನ್ನು ನೀವು ಪೇಷಂಟ್ಸ್ಗೆ ಫ್ರೀಯಾಗಿ ಕೊಟ್ಟು ನಿಮ್ಮ ಥೀಸಿಸನ್ನು ಮಾಡಿಸಬೇಕಾಗ್ತದೆ. ಸೊ ಸಿಕ್ಕಾಪಟ್ಟೆ ದುಬಾರಿ ಆಗಿರ್ತದೆ ಆ ಟೈಮಲ್ಲಿ. ಹಾಗೆ ನೀವು ಸಿಂಗಲ್ ಡಿಗ್ರಿಯನ್ನು ಇಟ್ಕೊಂಡು ಕ್ಲಿನಿಕ್ ಹಾಕ್ಕೊಂಡು ಕೂತ್ಕೊಳ್ತೇನೆ ಅಂತ ಅಂದ್ಕೊಂಡ್ರೆ, ನೀವು ಹೊರಗೆ ಬರುವ ಸಮಯದಲ್ಲಿ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬರು ಡಾಕ್ಟರ್ ಇರ್ತಾರೆ. ಅದು ಯಾವುದೇ ಸಿಸ್ಟಮ್ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಸಿದ್ಧ ಇರ್ಬೋದು, ಯುನಾನಿ ಇರ್ಬೋದು, ಯಾವುದೋ ಒಂದು ಸಿಸ್ಟಮ್ನ ಡಾಕ್ಟರ್ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಒಬ್ಬರಾದರೂ ಇರ್ತಾರೆ ಆ ಟೈಮಲ್ಲಿ. ಸೊ ಅಷ್ಟೊಂದು ಕಾಂಪಿಟಿಷನ್ ಇರುವಾಗ
ನಿಮಗೆ ಯಾವ ಗ್ಯಾರಂಟಿ ಇರ್ತದೆ ನಿಮ್ಮ ಕ್ಲಿನಿಕ್ ಒಳ್ಳೆ ರೀತಿಯಲ್ಲಿ ಪಿಕಪ್ ಆಗ್ತದೆ ಅಂತ ಹೇಳಿ? ಅದು ನೀವು ಕ್ಲಿನಿಕ್ ಓಪನ್ ಮಾಡಿದ ತಕ್ಷಣ ನಿಮಗೆ ಪೇಷಂಟ್ಸ್ ಬರೋದಿಲ್ಲ. ಯು ಹ್ಯಾವ್ ಟು ವೆಯ್ಟ್ ಫಾರ್ ಮಿನಿಮಮ್ ಆಫ್ 3 ಇಯರ್ಸ್ ಒಂದು ಪೇಷಂಟ್ ಬಿಲ್ಡ್ ಮಾಡಬೇಕು ಅಂತ ಹೇಳಿದರೆ. ಸೊ ಇಷ್ಟು ಕಷ್ಟ ಇದೆ. ಆಯಿತು, ನೀವು MD ಅಥವಾ MS ಅನ್ನು ಮುಗಿಸಿ ಟೀಚಿಂಗ್ ಕಡೆಗೆ ಹೋಗ್ತೀರಿ ಅಂತಂದರೆ ಆಲ್ರೆಡಿ ಈಗಾಗಲೇ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಾಲೇಜುಗಳಲ್ಲೂ ಆಯುರ್ವೇದದಲ್ಲಿ ನಾನು ಹೇಳ್ತಾ ಇರೋದು, ಎಲ್ಲ ಕಾಲೇಜುಗಳಲ್ಲೂ ಸ್ಯಾಚುರೇಟ್ ಆಗಿದೆ. ಕೆಲವೊಂದು ನಾನ್ ಕ್ಲಿನಿಕಲ್ ಸಬ್ಜೆಕ್ಟ್ಸ್ಗಳನ್ನು ಬಿಟ್ಟರೆ ಕ್ಲಿನಿಕಲ್ ಸಬ್ಜೆಕ್ಟ್ಸ್ಗಳಂತೂ ಕಂಪ್ಲೀಟಾಗಿ ಸ್ಯಾಚುರೇಟ್ ಆಗಿದೆ. ಹಾಗಾಗಿ ಈಗ ಆಲ್ರೆಡಿ ನನ್ನ ಜನ್ರೇಷನ್ ಅವರೇ ನಾರ್ತ್ ಇಂಡಿಯಾದ ಕಡೆಗೆ ಹೋಗ್ತಾ ಇದ್ದಾರೆ ಟೀಚಿಂಗಿಗೋಸ್ಕರ. ಸೊ ನಿಮ್ಮ ಮಕ್ಕಳು ಒಂದು ಸತಿ ಹೊರಗೆ ಮುಗಿಸಿ MD ಅಥವಾ MS ಅನ್ನು ಮುಗಿಸಿ ಬರುವಾಗ ಸಿಚುವೇಶನ್ ಹೇಗಿರಬಹುದು ಅಂತ ಹೇಳಿ ಒಂದು ಆಲೋಚನೆ ಮಾಡಿ ನೋಡಿ. ಹಾಗೆಯೇ ನೀವು ಏನೋ ಪಿಕಪ್ ಆಯಿತು ಅಂತ ಅಂದ್ಕೊಂಡ್ರೂ, ನಿಮ್ಮದು ಏನು ಕ್ಲಿನಿಕ್ ಪಿಕಪ್ ಆದ್ರೂ ನೀವು ಹಾಕಿದ 30 ಲಕ್ಷ ನೀವು ಅರ್ನ್ ಮಾಡೋದು ಯಾವಾಗ? ಅದರ ಜೊತೆಗೆ ನೀವು ಕ್ಲಿನಿಕ್ ಹಾಕಬೇಕು ಅಂತ ಹೇಳಿದರೂ ನಿಮ್ಮ ಹತ್ರ ಬಜೆಟ್ ಇರಬೇಕಾಗತ್ತೆ, ಅದಕ್ಕೂ ನೀವು ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಝೀರೋದಿಂದ ನೀವು ಸ್ಪೆಂಡ್ ಮಾಡಿ ಸ್ಟಾರ್ಟ್ ಮಾಡಿ ನೀವು ಯಾವಾಗ 30 ಲಕ್ಷವನ್ನು ಮತ್ತೆ ಅರ್ನ್ ಮಾಡೋದು? ಸೊ ಈ ವಿಷಯವನ್ನು ಯಾರೂ ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಆಸೆ ಇರ್ತದೆ, ಹೌದು ಮೆಡಿಕಲ್ ಕೋರ್ಸ್ ಮಾಡಬೇಕು, ನನ್ನ ಮಗ ಅಥವಾ ಮಗಳು ಡಾಕ್ಟರ್ ಆಗಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇರ್ತದೆ. ಬಟ್ ಔಟ್ಕಮ್ ಏನು ಅಂತ ಹೇಳಿ ನೋಡಿಕೊಂಡು ನೀವು ಮಾಡಬೇಕಲ್ಲ. ಅದೇ 30 ಲಕ್ಷವನ್ನು ನೀವು FD ಇಟ್ಟರೆ ಅದರಲ್ಲಿ ಬರುವ ಬಡ್ಡಿಯಲ್ಲಿ ನೀವು ಜೀವನ ಮಾಡ್ಬೋದು. ಸಾಲದಕ್ಕೆ ಈಗ ಮೆಡಿಕಲ್ ಕೋರ್ಸ್ ಅಂತ ಹೇಳಿದರೆ ಅಷ್ಟೊಂದು ಈಸಿಯಾ? ಎಷ್ಟೊಂದು ಸ್ಟ್ರೆಸ್ ಇರುತ್ತೆ, ಎಷ್ಟೊಂದು ತ್ಯಾಗ ಮಾಡಬೇಕಾಗಿರುತ್ತೆ. ಅಷ್ಟೆಲ್ಲ ಮಾಡಿ ಹೊರಗಡೆ ಬಂದಾಗ ಜನರು ಮಾಡೋದೇನು ನೀವು ನೋಡ್ತಾ ಇರ್ಬೋದು, ಡಾಕ್ಟರಿಗೆ ಹೊಡೆದ್ರು ಅಂತ ಹೇಳಿ. ಸೊ ಇಷ್ಟೊಂದು ರಿಸ್ಕ್ ತಗೊಂಡು ಇಂಥದ್ದೊಂದು ಡಿಗ್ರಿ ಮಾಡಬೇಕಾ ನೀವು? ಸೊ ಯೋಚನೆ ಮಾಡಿ ನೋಡಿ. ಇಷ್ಟೆಲ್ಲ ವಿಷಯಗಳಿವೆ ಒಂದು ಮೆಡಿಕಲ್ ಕೋರ್ಸ್ ಮಾಡಬೇಕು ಅಂತ ಹೇಳಿದರೆ. ಸೊ ಇರುವ ಸತ್ಯಾಸತ್ಯತೆಯನ್ನು ನಾನು ನಿಮಗೆ ಹೇಳಿದ್ದೇನೆ, ಬಾಕಿ ನಿಮಗೆ ಬಿಟ್ಟಿದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮವರೊಂದಿಗೆ ಶೇರ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.